ಮರು ಕಾರ್ಯಕ್ರಮದ ಆನ್ಲೈನ್ ಆ್ಯಪನ್ನು ಬಿಡುಗಡೆ ಮಾಡುವರೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇವೆ. ಸರಿಸುಮಾರು 2,000 ಜನ ಸೇರುವ ಕಾರ್ಯಕ್ರಮವಿದೆ. ಬಂದವರಿಗೆ ಅನ್ನದಾನ ಮತ್ತು ಉಪಹಾರದ ವ್ಯವಸ್ಥೆ ಮಾಡುವ ಜವಾಬ್ದಾರಿ ದೊಡ್ಡದು. ಆದರೆ ನಮ್ಮ ಕಾರ್ಯಕಾರಿ ಸಮಿತಿಯ ಘಟಾನುಘಟಿ ಸದಸ್ಯರ ಸಹಕಾರ, ದಾನಿಗಳ ಪ್ರೀತಿ ವಿಶ್ವಾಸ ಹಾಗೂ ಪತ್ರಕರ್ತ ಬಂಧುಗಳ ಬೆನ್ನುತಟ್ಟು ಪ್ರೋತ್ಸಾಹಿಸುವ ಗುಣದಿಂದ ಈ ಕಾರ್ಯದಲ್ಲೂ ನಾವು ಯಶಸ್ವಿಯಾಗಿ ಕಾಣುವ ನಿರೀಕ್ಷೆ ಇದೆ. 23 ಆಗಸ್ಟ್ 2026 ಭಾನುವಾರ ಶ್ರೀ ವ್ಯಾಸಮಹರ್ಷಿ ವಿದ್ಯಾಪೀಠದ ಆವರಣದಲ್ಲಿ ನಮ್ಮ ಹೆಮ್ಮೆಯ ಸಾಮಾಜಿಕ ಈ ಕಾರ್ಯಕ್ರಮವು ನಡೆಯುತ್ತದೆ. ನಮ್ಮ ಸ್ವಸಮಾಜದಲ್ಲಿ ಹೆಣ್ಣು ಗಂಡು ಮಕ್ಕಳ ಕೊರತೆ ಎಂಬ ಪಿಡುಗು ಬೃಹದ ಆಕಾರವನ್ನು ಬೆಳೆದು 35 ವರ್ಷದ ನಂತರವೂ ಮದುವೆಯಾಗಿ ಉಳಿದಿರುವ ಸಂಕಟವನ್ನು ತಾಳದೆ ಶ್ರೀದೇವರ ನುಡಿಯಿಂದ ಪ್ರೇರಣೆಗೊಂಡು ನಾವು ಈ ಸಾಮಾಜಿಕ ಮಹತ್ ಕಾರ್ಯವನ್ನು ನಡೆಸಲು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರಗಳನ್ನು ನೀಡುವಂತೆ ವಿನಂತಿಸಿ. 22 ಜನ ಮದುವೆ ನೆರವೇರಿದೆ ಇದರಲ್ಲಿ. ಹಾಗೆ ಈ ಸಲ 2 ವರ್ಷ ಬಿಟ್ಟು 2026ರಲ್ಲಿ ಆಗಸ್ಟ್ 23ರಂದು ಈ ಕಾರ್ಯಕ್ರಮ ದ್ವಿತೀಯ ಬಾರಿಗೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಈ ಸಲ ವಿಭಿನ್ನವಾಗಿ ನಮ್ಮ ಸದಸ್ಯರಾದ ಪಂಡರಾಶಣೆ ಅವರು ನೆರವೇರಿಸಿದ್ದಾರೆ ಇದರ ಅಪ್ಲಿಕೇಶನನ್ನು. ಇದನ್ನು ಈಗ ನಾವು ನಮ್ಮ ಮಹಾಪ್ರಬಂಧಕರು ನಾಗೇಶ್ ಪೈ ಹಾಗೆ ಟ್ರಸ್ಟಿಗಳು ಏನು ಪ್ರಾಯದಲ್ಲಿ ಪ್ರಬುದ್ಧಿ ಏನಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ 2-3 ಅಷ್ಟೇ ಶೇರ್ ಮಾಡ್ಬೋದು. ನಾನು ಒಂದು 8 ವರ್ಷ ಹಿಂದೆ ವಾಟ್ಸಪ್ ಬರುವಾಗ ಅದರಲ್ಲಿ ನನ್ನ ಫ್ರೆಂಡ್ಗಳ ಮಕ್ಕಳಿಗೆ ಕೆಲವು ಜನರಿಗೆ ಮದುವೆ ಆಗಲಿಲ್ಲ, ನಾವು ಅಲ್ಲೇ ಒಂದು ಗ್ರೂಪ್ ಮಾಡುವ, ನಮ್ಮದು ನಿಮಗೆ ಕಳಿಸೋದು, ಹಾಗೆ ಒಂದು ಸಣ್ಣ ಒಂದು ಇನಿಷಿಯೇಟಿವ್ ಮಾಡಿದ್ದೆ. ನನ್ನ 2-3 ಫ್ರೆಂಡ್ಸ್ ಅದಕ್ಕೆ ನನಗೆ ಮಾಡುವ ಅಂತೇಳಿ ನನ್ನ ಯೋಚನೆಯಲ್ಲೇ ಇರಲಿಲ್ಲ. ಇಷ್ಟು ಒಂದು ಅದಕ್ಕೆ ಸ್ಪಂದನೆ ಸಿಗ್ತದೆ, ಅದರಿಂದ ಇಷ್ಟು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನರಸಿಂಹದೇವರ ಕೃಪೆ ನಮ್ಮ ಮೇಲೆ ಇದೆ. ನಾವು ಯಾವುದಕ್ಕೂ ಅವರನ್ನು ಸ್ಮರಿಸಿ ಒಂದು ಹೆಜ್ಜೆ ಮುಂದೆ ಇಡುವವರು. ಹಾಗೆ ಅದು ನನ್ನ ಕೈಯಿಂದ ಆಗಬೇಕು ಅಂತ ಹೇಳಿ ದೇವರ ಇಚ್ಛೆ ಇದ್ದರೆ ಆಗ್ತಾ ಹೋಯಿತು. ಈಗ ಸೈನಿಕ್ ಸೇವಾ ಅಂತ ಒಂದು ಗ್ರೂಪನ್ನು ನಾನು ಸ್ಟಾರ್ಟ್ ಮಾಡಿದೆ. ಈಗ ಅಲ್ಲಲ್ಲಿ ಎಲ್ಲರೂ ಮಂಗಲ್ಯ ಉಂಟಂತೂ ನಾನೇನು ರಜತ ಆದರೆ ತುಂಬ ಜನ ಮಾಡಿದ್ದಾರೆ. ಅವರೊಟ್ಟಿಗೆ ನಾನು ಕನೆಕ್ಷನಲ್ಲಿದ್ದೇನೆ. ಅವರು ನನಗೆ ಡಾಟಾ ಕಳಿಸ್ತಾರೆ, ನಾನು ಅವರಿಗೆ ಕಳಿಸ್ತೇನೆ. ದಿವಸದಲ್ಲಿ 1-2 ಗಂಟೆ 3 ಗಂಟೆ ನನಗೆ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿ ಬರ್ತದೆ. ನಾನು ಅದನ್ನು ಮಾಡಿ ಮತ್ತು ಮಂಗಳೂರಿನಿಂದ ಸುತ್ತಮುತ್ತ ಇದ್ದವರದ್ದು ಯಾರ್ದಾದ್ರೂ ಎನ್ಕ್ವೈರಿ ಬೇಕು, ಅವರು ಎಲ್ಲಿ ಏನು ಅಂದರೆ ಈಗ ನನಗದು ಮಾತಾಡಿ ಅಭ್ಯಾಸ ಆಗಿದೆ. ಎಲ್ಲರ ವಿಷಯ ಮಹಾರಾಷ್ಟ್ರದಿಂದ ಅವರು ಕೇಳ್ತಾರೆ, ನಿಮ್ಮದು ಖಾಲಿ ಮಂಗಳೂರಿಗ ಬೆಂಗಳೂರಿಗ? ಇಲ್ಲ, ನಂದು ಆಲ್ ಓವರ್ ವರ್ಲ್ಡ್ ಉಂಟು. ಎಲ್ಲರೂ ಬರ್ತಾರೆ, ಎಲ್ಲರೂ ಶೇರ್ ಮಾಡ್ತಾರೆ, ಫಾರಿನ್ನವರು ಬರ್ತಾರೆ, ಎಲ್ಲರೂ ಮಾಡ್ತಾರೆ. ದೇವರ ದಯದಿಂದ ತಂತ್ರಜ್ಞಾನವನ್ನು ನಾವು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಹ ನಮಗೊಂದು ಹೆಮ್ಮೆ ಅದು. ಹಾಗೆ ದೇವರು ಇಷ್ಟು ತನಕ ತಂದು ಮುಟ್ಟಿಸಿದ್ದಾರೆ ನಮ್ಮನ್ನು. ಇನ್ನೂ ಇಂಥ ಎಲ್ಲ ಸಹೃದಯ ಬಂಧುಗಳ ಸಹಕಾರದಿಂದ ಸಮಾಜದಲ್ಲಿಯೂ ಇದೊಂದು ದೊಡ್ಡ ವಿಷಯ. ಹುಡುಗರ ಸಂಖ್ಯೆ ಜಾಸ್ತಿ ಇದೆ, ಹುಡುಗಿಯರ ಸಂಖ್ಯೆ ಕಮ್ಮಿ. ಅದರಲ್ಲೂ ಮಿಲ್ಕಿಯಂಥ ನಗರಗಳಲ್ಲಿ ಇದ್ದ ಹುಡುಗರಿಗೆ ಹುಡುಗಿಯರು ಈಗ ಒಪ್ಪುದು. ಅವರಿಗೆ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಅಂಥ ನಗರಗಳಲ್ಲಿ IT BT ಅಂತ ಹೇಳಿದ್ರು ಅಂಥ ಕೆಲಸದಲ್ಲಿ ಉದ್ಯೋಗದಲ್ಲಿದ್ದವರಿಗೆ ಮಾತ್ರ ಒಂದು ಪ್ರಿಫರೆನ್ಸ್ ಕೊಡ್ತಾ ಇದೆ. ಹೀಗಿರುವಾಗ ಎಲ್ಲ ಸಮಾಜದಲ್ಲಿಯೂ ಇದೊಂದು ಕಷ್ಟದ ಒಂದು ಪರಿಸ್ಥಿತಿ. ಹಾಗಿರುವಾಗ ಒಂದು 2 ಅಂದರೆ ಹುಡುಗಿಯರ ಮತ್ತು ಹುಡುಗರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನಿಂತು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಏನು ಕೆಲವು ಕಡೆ ಡಿಮಾಂಡ್ ಇದ್ದ ಕೆಲವು ಅದನ್ನು ನಾವು ಈ ಮುಖಾಂತರ ಮಾಡ್ತಾ ಇದ್ದೀರಿ. ತಾವು ಇದರಲ್ಲಿ ದೇವರ ಖಂಡಿತ ಪ್ರಸನ್ನರಾಗ್ತಾರೆ. ಇದಕ್ಕೆ ಅಗತ್ಯವಿದ್ದ ಕೆಲಸ JSP ಸಮಾಜ ಮಾಡಿದ ಮೇಲೆ ಸಮಾಜದಲ್ಲಿ ಏನು ಅಗತ್ಯವೋ ನಾವು ಮಾಡಬೇಕು. ಇದು ಖಂಡಿತವೂ ಇನ್ನೂ ಮುಂದೆ ಪ್ರತಿ ವರ್ಷ ನಡೀಬೇಕು. ನಮ್ಮಿಂದ ಏನು ದೇವಸ್ಥಾನದ ವತಿಯಿಂದ ಇರ್ಬೋದು, ವ್ಯಾಸಮಹರ್ಷಿ ವಿದ್ಯಾಪೀಠದ ವತಿಯಿಂದ ಇರ್ಬೋದು, ನಮ್ಮ ಇಂಡಿವಿಜುವಲ್ ವತಿಯಿಂದ ಏನು ಬೇಕು ನಾವು ಖಂಡಿತ ನಮಗೆ ಸಹಕಾರ ಕೊಡ್ತೇವೆ ಅಂತ ಈ ಶಿವಳ್ಳಿ ಸಮಾಜವು ಹಾಗೆ ಒಂದು
2 ವರ್ಷದಿಂದ ನೋಡಿದ್ದೆ. ಡಾಕ್ಟರ್ ಸ್ವಾಮೀಜಿಯವರು ಕಾಶ್ಮೀರದಲ್ಲಿ ಹೋಗಿ ಅಲ್ಲಿ ಕಾಶ್ಮೀರಿ ಪಂಡಿತರ ಅಲ್ಲಿ ಹುಡುಗಿಯರನ್ನು ಅಲ್ಲಿ ಒಪ್ಪಿಸಿ ಅಲ್ಲಿ ಇಲ್ಲಿ ತಂದು ಹುಡುಗಿ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇವತ್ತೇ ಆಗ್ತಾ ಉಂಟು. ಈಗ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆ ಶುಭಶೋಭನಕ ಕೆಲಸ ಮಾಡಿ ಒಂದು ಜನರಿಗೆ ಒಂದು ಮೋಕ್ಷದಾರಿ ತರಿಸಿ ದೈಹಿಕವಾದ ಕೆಲಸ ಮಾಡುವ ಪುರೋಹಿತರ ಮಕ್ಕಳಿಗೆ ಆ ರೀತಿಯಲ್ಲಿದ್ದಾರೆ ಅಂತಲೇ ಹುಡುಗಿಯರು ಸಿಗುವುದು. ಅದೇ ಯಾವ ಮನೆಗೆ ಹೋದರೆ ಮದುವೆ ಹೇಗಿತ್ತು, ಅಲಂಕಾರ ಹೇಗಿತ್ತು ಯಾರು ಹೇಳುವುದಿಲ್ಲ. ಬಂಗಾರ ಎಷ್ಟಿತ್ತು, ಚಿನ್ನ ಎಷ್ಟಿತ್ತು ಅಂತ ಹೇಳಿ ಹೇಳೋದಿಷ್ಟೇ. ಮದುವೆ ಹೇಗಾಯ್ತು ಅಂತ ಹೇಳಿದರೆ ಇಷ್ಟು ವ್ಯಂಜನಗಳಿದ್ದು ಊಟ ಸಿಹಿತು ಅಂತ ಹೇಳಿ ಹೇಳ್ತಾರೆ. ಊಟ ಹೇಗಿತ್ತು ಅಂದರೆ ಆ ಊಟ ತಯಾರು ಮಾಡುವ ಅಡಿಗೆಯವರ ಮಕ್ಕಳಿಗೆ ಅವರಿಗೆ ಹೇಳು ಸಿಗುವುದಿಲ್ಲ. ಮತ್ತು ಇಡೀ ಸಮಾಜಕ್ಕೆ ಹುಟ್ಟುವ ಕೆಲಸ ಮಾಡುವವರು ಯಾರು? ವ್ಯಾಪಾರಿಗಳು. ವ್ಯಾಪಾರ ಮಾಡಿ ಜನರಿಗೆ ಬೇಕಾದ ಏನೋ ಸಪ್ಲೈ ಕೊಡುವವರೆಲ್ಲ ಗ್ರೋಸರಿ ಅವರಿಗೂ ಸಿಗುವುದಿಲ್ಲ. ಏಕೆಂದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಯಾರಿದ್ದಾರೆ ಅವರಿಗೆ ಸಿಗುವುದಿಲ್ಲ ಹೇಳೋದು. ಅವ್ರು ನೋಡಿದ್ರು ಹೇಳಿದಾಗೆ IT ಬಿಟ್ಟಿದ್ದವರು ಅದರಲ್ಲಿ ಹೆಚ್ಚಿನವರು 20-25 ತಾರೀಕು ಅವರು ಸಂಬಳ ಮುಗ್ತಾರೆ. ಮತ್ತು ಅದೇ ಕೆಲಸದಲ್ಲಿ ಅದೇ ಆಗ್ತಾ ಇದ್ದವರು ಬೇರೆಯವರಿಗೆ ಸಾಲ ತಗೊಳ್ತಾರೆ. ಆದರೂ ಅಂಥವ್ರು ಆಗ್ತದೆ. ಇಂಥವ್ರು ಬೇಡ ಅಂತ ಹೇಳಿ ಅವರ ಮನೆ ಉಂಟು. ಇಂಥದ್ದೆಲ್ಲ ದೂರ ಮಾಡಲಿಕ್ಕಾಗಿ ಆ ವಿಷಯದಲ್ಲಿ ಒಳ್ಳೆಯ ಪರಿಣಿತರಾದ ಯಾರು ಆಗಿರ್ಬೋದು, ವೈದ್ಯರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವರಿಂದ ಒಂದು ಅವರಿಗೆ ಒಂದು ಬುದ್ಧಿವಾದ ಹೇಳೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಇನ್ನಿನ ಸರ್ವ ನಾನು ಹೇಳಿದೆ.